ನಮಸ್ಕಾರ. ಇವತ್ತು ನಾನು ಬೆಂಗಳೂರಿನ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ನಡೆಯುತ್ತಿರುವ ರಾಜ್ಯ ಮಟ್ಟದ ಕವಿ ಸಮ್ಮೇಳನಕ್ಕೆ ಬಂದಿದ್ದೀನಿ. ಇದರ ಆಯೋಜಕರು ಅಖಿಲ ಕರ್ನಾಟಕ ಕುವೆಂಪು ಸಾಂಸ್ಕೃತಿಕ ವೇದಿಕೆ, ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ಜೀವನ್ಮುಖಿ ಸುರೇಶ್ ಅವರು. ನಾನು ಇಲ್ಲಿ ಬೆಳಗಿನ ಉದ್ಘಾಟನೆಯ ಅವಧಿಗೆ ಅಧ್ಯಕ್ಷತೆಯನ್ನು ವಹಿಸಿದ್ದೀನಿ. ನನ್ನ ಜೊತೆ ಸಮ್ಮೇಳನಾಧ್ಯಕ್ಷರಾಗಿ ನನ್ನ ಗೆಳತಿ ನಾಗವೀಣಾ ಮಂಜುನಾಥ್ ಬಂದಿದ್ದಾರೆ. ಸುಂದರವಾದ ಕಾರ್ಯಕ್ರಮಕ್ಕೆ ನಾನು ಬಂದಿರುವುದಕ್ಕೆ ಬಹಳ ಸಂತೋಷವಾಗಿದೆ. ಇದಕ್ಕೆ ನಾನು ಅವರಿಗೆ ಋಣಿಯಾಗಿದ್ದೆ. ಗೆಳತಿ ನಾಗವೀಣಾ ಮಂಜುನಾಥ್ ಅವರು ನನ್ನ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಕರೆದು ಬರೋಕ್ಕೆ ಹೇಳಿದ್ದಾರೆ. ಇವರು ಮತ್ತು ಜೀವನ್ಮುಖಿ ಸುರೇಶ್ ಸರು. ನಾನು ಬಂದಿದ್ದೀನಿ. ನಾಗವೀಣಾ ಮಂಜುನಾಥ್ ಅವರೇ, ನಿಮ್ಮ ಈ ಸಾಧನೆಗೆ ನಮ್ಮ ಕಡೆಯಿಂದ ಅಭಿನಂದನೆಗಳು. ಇಲ್ಲ, ನಿಮ್ಮ ಸಾಧನೆಗೂ ಕೂಡ ಅಭಿನಂದನೆಗಳು ಡಾಕ್ಟರ್ ಮಣಿಶ್ರೀ ಅವರೇ. ನಾವಿಬ್ಬರು ಚಿಕ್ಕ ವಯಸ್ಸಿಂದ ಒಬ್ರನ್ನೊಬ್ರು ನೋಡಿದ್ದೀವಿ. ಒಬ್ಬರೊಬ್ಬರ ಸಾಹಿತ್ಯದ ಬೆಳವಣಿಗೆ ಹೇಗಿದೆ ಅಂತ ಇಬ್ಬರು ನೋಡ್ಕೋತಾನೆ ಬಂದಿದ್ದೀವಿ. ನಂದೊಂದು ಪುಸ್ತಕಕ್ಕೆ ನೀವು ಮುನ್ನುಡಿ ಕೂಡ ಬರೆದಿದ್ದೀರಿ. ನನಗೆ ತುಂಬ ತುಂಬ ಸಂತೋಷದ ವಿಷಯ. ಹಾಗಾಗಿ ಸರ್, ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸೋಕ್ಕೆ ಯಾರು ಒಬ್ಬರು ಮಹಿಳಾ ಲೇಖಕರು ಬೇಕು ಅಂದ ತಕ್ಷಣ ಫಸ್ಟು ನನ್ನ ಮನಸ್ಸಿಗೆ ಬಂದಿದ್ದು ನೀವು. ಮೈಸೂರಿನಿಂದ ಇಲ್ಲಿ ಬೆಂಗಳೂರಿಗೆ ಬಂದು ಇಂದಿನ ಕಾವ್ಯ ಸಮ್ಮೇಳನ, ರಾಜ್ಯ ಮಟ್ಟದ ಕಾವ್ಯ ಸಮ್ಮೇಳನ ನಡೀತಾ ಇದೆ. ಇದರ ಅಧ್ಯಕ್ಷತೆ ವಹಿಸ್ತಾ ಇರೋದಕ್ಕೆ ತಮಗೆ ತುಂಬ ತುಂಬ ಧನ್ಯವಾದಗಳು. ನೀವು ನಮ್ಮೆಲ್ಲರಿಗೂ ಸ್ಫೂರ್ತಿ. ನಾನು ನಿಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರ್ತೀನಿ. ಯಾವಾಗ ನೀವು ಅಲ್ಲಿ US ಅಲ್ಲಿ ಇದ್ದಾಗಲೂ ನೀವು ಅಪ್ಲೋಡ್ ಮಾಡೋದನ್ನ ಕಾಯ್ತಾ ಇದ್ದೆ ನಾನು. ಮನುಷ್ಯರು ಇವತ್ತೇನು ಹೇಳ್ಬೋದು, ಆಮೇಲೆ ಒಂದು ಮನಸ್ಸಿನ ಮಾತನ್ನ ನೀವು ಹೇಳ್ತಾ ಇದ್ರಲ್ಲ, ಅದಂತೂ ಬಹಳ ಬಹಳ ನನಗೆ ಮೆಚ್ಚುಗೆ ಆಗಿದ್ದು. ಅದು ನಮ್ಮ ಮನಸ್ಸಿನ ಭಾವನೆನೇ ಆಗಿರ್ತಿತ್ತು, ಆದರೆ ಈ ರೀತಿಯೂ ಹೇಳಬಹುದು ಅನ್ನೋದು ಅಂತ ಗೊತ್ತಾಗ್ತಾ ಇತ್ತು. ಹೇಳಿದ ತಕ್ಷಣ ಅರೆ ಹೌದಲ್ವಾ, ಇದೆಷ್ಟು ಚೆನ್ನಾಗಿ ಹೇಳಿದ್ದೀರಾ ಅಂತ ಅನ್ನಿಸ್ತಾ ಇತ್ತು. ನಿಮ್ಮ ಪ್ರಯತ್ನಗಳು ಇನ್ನೂ ತುಂಬ 100 ಮಡಿ 1000 ಮಡಿ ಆಗಲಿ. ನಿಮ್ಮದೆಲ್ಲ ಪ್ರಯತ್ನಗಳು ತುಂಬ ಯಶಸ್ವಿಯಾಗಲಿ. ನಮ್ಮ ಅನುಬಂಧ ಹೀಗೆ ಯಾವಾಗಲೂ ಅನುಕಾಲ ಮುಂದುವರಿತಾ ಇರಲಿ ಅಂತ ಆಶಿಸ್ತೀನಿ. ತುಂಬ ಧನ್ಯವಾದಗಳು. ವೀಣಾ. ಅಖಿಲ ಕರ್ನಾಟಕ ಕುವೆಂಪು ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಇಂದು ಕನ್ನಡ ಸಾಹಿತ್ಯ ಪರಿಷತ್ತು ಚಾಮರಾಜಪೇಟೆ ಕುವೆಂಪು ಸಭಾಂಗಣದಲ್ಲಿ ರಾಜ್ಯ ಮಟ್ಟದ ಕವಿ ಸಮ್ಮೇಳನ ಹಾಗೂ ವಿಚಾರಗೋಷ್ಠಿ ಹಾಗೂ ಪುಸ್ತಕ ಲೋಕಾರ್ಪಣೆ ಮತ್ತು ರಾಜ್ಯ ಮಟ್ಟದ ಕವಿಗೋಷ್ಠಿ, ಕುವೆಂಪು ಸಮಾಜಮುಖಿ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇಂದು ಈ ಕಾರ್ಯಕ್ರಮದ ಸಮ್ಮೇಳನ ಅಧ್ಯಕ್ಷರಾಗಿ ಡಾಕ್ಟರ್ ನಾಗವೀಣಾ ಮಂಜುನಾಥ್ ಲೇಖಕರು ಹಾಗೂ ಪತ್ರಕರ್ತರಾದ ಇವರನ್ನು ನಾವು 9ದಿಂದ ಆಯ್ಕೆ ಮಾಡಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಾಡಿನ ಖ್ಯಾತ ವಿದ್ವಾಂಸರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ RK ನಲ್ಲೂರು ಪ್ರಸಾದ್ ಅವರು ನೆರವೇರಿಸಿಕೊಡಲಿದ್ದಾರೆ. ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಲೇಖಕರು, ಸಂಶೋಧಕರು, ಯೂಟ್ಯೂಬರ್ ಹಾಗೂ ಸಂಸ್ಕೃತಿ ಚಿಂತಕರಾದಂಥ ಡಾಕ್ಟರ್ ಮಣಿಶ್ರೀ ಅವರು ಈ ಸಮಾರಂಭದ ಅಧ್ಯಕ್ಷತೆ ವಹಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಕದಂಬರತ್ನ ಪ್ರಶಸ್ತಿ ಪುರಸ್ಕೃತರಾದ ಕರ್ನಾಟಕ ರಾಜ್ಯ ನಿರಂತರ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶ್ರೀ ಶಿವಾನಂದ ತಗಡೂರವರು ಆಗಮಿಸಲಿದ್ದಾರೆ. ಹಾಗೂ ಮುಖ್ಯ ಅತಿಥಿಗಳಾಗಿ ಚಿತ್ರಕಲಾವಿದೆ ಹಾಗೂ ಲೇಖಕರಾದ ಶ್ರೀಮತಿ ನಾಗರತ್ನ ಕಲಾಧಾರೆಯವರು ಭಾಗವಹಿಸಲಿದ್ದಾರೆ. ಕರ್ನಾಟಕ ಮಾತೆ ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ತೈಲಪ ಹೊಯ್ಸಳರಾಳಿದ ನಾಡೆ, ಡಂಕಣ ಜಗಣರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ. ಮೇಲಿರುವ ಸಮ್ಮೇಳನದ ಅಧ್ಯಕ್ಷರಾದ ನಾಗವೀಣಾ ಮಂಜುನಾಥ್ ಅವರು. ನಾನು ಅವರ ಮನೆಗೆ ಅವರ ಅಕ್ಕನ ಜೊತೆ ಹೋದಾಗ ಚಿಕ್ಕ ಹುಡುಗಿ ಈ ಮಟ್ಟಕ್ಕೆ ಬೆಳೆದಿದ್ದಾರೆ. ತುಂಬ ಸಂತೋಷ ಆಗುತ್ತೆ. ಮತ್ತು ನಾಗರತ್ನ ಕಲಾಧಾರೆ ಮೇಡಮ್ ಅವರು, ನಮಸ್ಕಾರ ಮೇಡಮ್, ಬಹಳ ಚೆನ್ನಾಗಿ ಮಾತಾಡಿದ್ರಿ.
ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿರುವ ಜೀವನ್ಮುಖಿ ಸುರೇಶ್ ಸರ್ ಅವರಿಗೂ ಸಹ ನಾನು ವಂದಿಸುತ್ತಾ ನನ್ನ ಮಾತುಗಳನ್ನು ಪ್ರಾರಂಭಿಸುತ್ತೇನೆ. ಏನು ಮಾತಾಡಬೇಕು, ಇಡೀ ಕನ್ನಡ ಸಾಹಿತ್ಯದ ಆದಿಯಿಂದ ಅಂತ್ಯದವರೆಗೂ ಅತ್ಯಂತ ಸಂಕ್ಷಿಪ್ತವಾಗಿ ಆದರೆ ಅಷ್ಟೇ ಸುಂದರವಾಗಿ ನಮ್ಮ ಮುಂದೆ ಅವರ ಮಾತುಗಳಲ್ಲಿ ನಾಗವೀಣಾ ಮೇಡಮ್ ಕಟ್ಟಿಕೊಟ್ಟಿದ್ದಾರೆ. ಮತ್ತೆ ನಲ್ಲೂರು ಪ್ರಸಾದ್ ಸರ್ ಅವರು ಕನ್ನಡದ ಅಡಿಪಾಯವನ್ನ ಹೇಗೆ ಈ ರೀತಿಯ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಅಂದುಕೊಂಡೆ ಬೇರೆ ಬೇರೆ ಆಯಾಮಗಳಲ್ಲಿ ಭಾಷೆಯನ್ನ ಹೇಗೆ ಬೆಳೆಸ್ತಿದ್ದಾರೆ ಅನ್ನೋದನ್ನ ಜೀವನ್ಮುಖಿ ಸುರೇಶ್ ಅವರನ್ನ ಹೇಳ್ತಾ ಅವರ ಬಗ್ಗೆ ಹೇಳ್ಕೊಟ್ಟಿದ್ದಾರೆ. ಮತ್ತೆ ಕಲಾಧಾರೆ ಮೇಡಮ್ ಅವರು ಮಹಿಳೆಯರು ಹೇಗೆ ಅತ್ಯಂತ ಸಶಕ್ತರು ಅನ್ನುವುದನ್ನ ಅತ್ಯಂತ ಸುಂದರವಾಗಿ ನಿಮ್ಮ ಮುಂದೆ ಹೇಳಿದ್ದಾರೆ. ಇವರೆಲ್ಲರ ಮಾತುಗಳಲ್ಲಿ ಕೊನೆಯಲ್ಲಿ ಅಧ್ಯಕ್ಷರ ಭಾಷಣ ಅಂತಿದೆ. ನಾನು ಹೇಳಬೇಕಾಗಿರೋದಿಷ್ಟೇ, ಕಾವ್ಯ ಅಂದ್ರೆ ವಿಶಾಲಾರ್ಥದಲ್ಲಿ ಎಲ್ಲ ರೀತಿಯ ಬರಹಗಳನ್ನು ಒಳಗೊಂಡಿದೆ. ಇನ್ನೊಂದು ಸಂಕ್ಷಿಪ್ತವಾಗಿ ಇನ್ನೊಂದು ಅರ್ಥದಲ್ಲಿ ಕವನಗಳು, ಇಂದಿರುವ ಕವಿ ಸಮ್ಮೇಳನದ ಕವನಗಳನ್ನು ಒಳಗೊಂಡಿದೆ. ಈ ಕಾವ್ಯ ರಚನೆ ಅಂದ್ರೆ ಒಂದು ಬರಹ ಸೃಷ್ಟಿ ಕಾರ್ಯ, ಸಾಹಿತ್ಯ ಸೃಷ್ಟಿ ಹೇಗಾಗುತ್ತೆ? ಯಾವುದೋ ಒಬ್ಬ ವ್ಯಕ್ತಿ, ಒಬ್ಬ ಬರಹಗಾರ, ಒಬ್ಬ ಲೇಖಕ, ಅವನಲ್ಲಿ ಒಂದು ಚಿಂತನೆ ಅವನಲ್ಲಿ ಮೂಡುತ್ತೆ. ಆ ಚಿಂತನೆ ಮೂಡಿದಾಗ ಅವನು ಯಾರ ಹತ್ರನೋ ಬಂದು ಸ್ಟೇಜ್ ಇಟ್ಕೊಂಡು ಮೈಕ್ ಇಟ್ಕೊಂಡು ಹೇಳ್ತಾ ಇಲ್ಲ, ಮೌನವಾಗಿ ಶಾಂತವಾಗಿ ಅವನು ತನ್ನ ಚಿಂತನೆಗಳನ್ನ ಬರಹ ರೂಪಕ್ಕೆ ಇಳಿಸ್ತಾ ಇದ್ದಾನೆ. ಈ ರೀತಿ ಒಂದು ಸೃಷ್ಟಿ ಕಾರ್ಯವನ್ನು ಅವನು ಮಾಡ್ತಾ ಇದ್ದಾನೆ. ಆ ರೀತಿ ಒಂದು ಸೃಷ್ಟಿ ಕಾರ್ಯವನ್ನು ಮಾಡಿದಾಗ ಒಂದು ಕಾವ್ಯದ ರಚನೆ ಆಗುತ್ತೆ. ಆ ಕಾವ್ಯ ಮಹಾಕಾವ್ಯ ಆಗುತ್ತೆ, ಅದ್ಭುತ ಕೃತಿ ಆಗುತ್ತೆ, ಜನ ಮನ್ನಣೆ ಗಳಿಸುತ್ತೆ. ಆದ್ರೆ ಈ ಒಂದು ಜನ ಮನ್ನಣೆ ಗಳಿಸಕ್ಕೆ ಅಥವಾ ಸಹೃದಯರನ್ನ ತಲುಪುವುದಕ್ಕೆ ಅದಕ್ಕೆ ಒಂದು ಕಾಲದ ಮಿತಿ ಇಲ್ಲ, ದೇಶದ ಮಿತಿ ಇಲ್ಲ. ಯಾವುದೋ ದೇಶದಲ್ಲಿ ಎಲ್ಲೋ ಯಾವುದೋ ಕಾಲದಲ್ಲಿ ಒಬ್ಬ ವ್ಯಕ್ತಿ ಬರೆದ ಒಂದು ಸಂದೇಶ ಎಷ್ಟೋ ವರ್ಷಗಳ ಮೇಲೆ, ಅವನು ಸತ್ತ ಮೇಲೂ ಇನ್ನೂ ನೂರಾರು ಜನರಿಗೆ ಪ್ರೇರಣೆ ಆಗುತ್ತೆ. ಇದು ಒಂದು ಸಾಹಿತ್ಯಕ್ಕಿರುವ ಒಂದು ಶಕ್ತಿ ಅಂತ ನಾನು ಭಾವಿಸ್ತೇನೆ. ಅದೇ ರೀತಿ ಸಹೃದಯರು ಅಂದ್ರೆ ಆ ಒಂದು ಕವನಗಳನ್ನಾಗಲಿ ಕಥೆಗಳನ್ನಾಗಲಿ ಸಣ್ಣ ಚುಟುಕಗಳನ್ನಾಗಲಿ ಓದುವವರು, ಅವರು ಅದನ್ನು ಓದಿದಾಗ ಬರೆದವನು ಅನುಭವಿಸಿದ ಕೃತಕೃತ್ಯತೆಯನ್ನೇ ಅವನು ಸಹ ಅನುಭವಿಸ್ತಾನೆ. ಆದರೆ ಆ ಅನುಭವ ಈ ಅನುಭವಕ್ಕಿಂತ ಬಹಳ ಬೇರೆ ರೀತಿಯಾಗಿರುತ್ತೆ. ಯಾವಾಗಲೂ ಎಂದೋ ನಾವು ಓದುಗರಾಗಿ ಏನನ್ನ ಓದಿದ್ದೀವಿ ನೆನಪಿಸ್ಕೊಳ್ಳಿ, ಅದು ಒಂದು ಉತ್ತಮ ಕೃತಿ ಅಥವಾ ಜನಪ್ರಿಯ ಕೃತಿ ಆಗಲೇಬೇಕಿಲ್ಲ. ಅಜ್ಞಾತ ಸ್ಥಳದಲ್ಲಿ ಅಜ್ಞಾತ ವ್ಯಕ್ತಿ ಬರೆದ ಕೆಲವು ಸಾಲುಗಳು ನಿಮಗೆ ಎಂದೋ ಒಂದು ಸಮಯದಲ್ಲಿ ನಿಮ್ಮ ಮನಸ್ಸಲ್ಲಿ ಕುಲುಗುತ್ತಾ ಇರ್ತೀರಾ. ಒಂದು ಕಷ್ಟದ ಸಮಯದಲ್ಲಿ ನಿಮಗೆ ಅದು ಒಂದು ಸಹಾಯ ಮಾಡಬಹುದು, ಅಥವಾ ನಿಮ್ಮ ಸಂತೋಷಕ್ಕೆ ಅದು ಉತ್ತೇಜನ ಕೊಡ್ಬೋದು, ನಿಮ್ಮ ಕೆಲಸಗಳಿಗೆ ಇನ್ನೂ ಚೆನ್ನಾಗಿ ಕೆಲಸ ಮಾಡೋಕ್ಕೆ ಪ್ರೇರೇಪಣೆ ಕೊಡ್ಬೋದು. ಹೀಗೆ ಒಬ್ಬ ಕವಿ ಮತ್ತೆ ಒಬ್ಬ ಸಹೃದಯನ ನಡುವಿನ ಕೊಂಡಿಯಾಗಿರುವ ಈ ಸಾಹಿತ್ಯದ ಒಂದು ಈ ಭಾವ ಪಯಣ ಎಷ್ಟು ಅದ್ಭುತವಾಗಿದೆ ನೋಡಿ. ಅದಕ್ಕಿರುವ ಶಕ್ತಿ ಬೇರೆ ಯಾವುದಕ್ಕೂ ಇಲ್ಲ. ಹಾಗಾಗಿಯೇ ಇಂದಿಗೂ ಸಾಹಿತ್ಯ ಇಂದಿಗೂ ಎಂದಿಗೂ ಜೀವಂತವಾಗಿರುತ್ತೆ, ಸಮಾಜವನ್ನು ಕಟ್ಟುತ್ತಲೇ ಇರುತ್ತದೆ. ನಾನು ಪುರುಷೋತ್ತಮ ಬಿಳಿಮಲೆ ಸರ್, ನಿಮಗೆಲ್ಲ ಗೊತ್ತಿದ್ದಾರೆ, ಅವರನ್ನ ನನ್ನ ಒಂದು ಯೂಟ್ಯೂಬ್ ಚಾನೆಲ್ ಅಮೋಘಮ್ ಅಂತ, ಅದರಲ್ಲಿ ಸಂದರ್ಶನ ಮಾಡುವಾಗ ನಾನು ಕೇಳಿದೆ, ಸರ್ ಎಲ್ಲೋ ಕೂತ್ಕೊಂಡು ಸಾಹಿತಿಗಳು ಪುಸ್ತಕಗಳನ್ನ ಬರೀತಾ ಹೋಗ್ತಾ ಇದ್ದಾರೆ, ಆದರೆ ಒಂದು ದೊಡ್ಡ ಸಮೂಹಕ್ಕೆ ಅದು ತಲುಪ್ತಾನೇ ಇಲ್ಲ. ಹಾಗಾದ್ರೆ ಯಾಕೆ ಬೇಕು ಸಾಹಿತ್ಯ? ಈ ಒಂದು ಸಮಾಜದಲ್ಲಿ ಇಂತಹ ಒಂದು AI ಯುಗದಲ್ಲಿ ಅಥವಾ ಒಂದು ತಂತ್ರಜ್ಞಾನದ ವೇಗದ ಅತಿ ವೇಗದ ಯುಗದಲ್ಲಿ ಯಾಕೆ ಬೇಕು ಸಾಹಿತ್ಯ? ಅವ್ರು ಹೇಳಿದ್ರು, ಸಾಹಿತ್ಯವನ್ನ ನೀನು ಸಮಾಜವನ್ನು ಬದಲಿಸುವಂತ ಬರೀಬೇಕಾಗಿಲ್ಲ. ಸಾಹಿತ್ಯ ಸೃಜನಶೀಲತೆ ಅನ್ನೋದು ಕೊಲ್ಲುತ್ತದೆ. ಸಾಹಿತ್ಯ ಅನ್ನೋದು ತಾನಾಗಿ ಉದ್ಭವ ಆಗ್ತಾ ಹೋಗ್ಬೇಕು. ಅದು ಯಾವಾಗ ಬೇಕೋ ಅದು ತನ್ನ ಕೆಲಸವನ್ನು ಮಾಡ್ತಾ ಹೋಗುತ್ತೆ. ಸಾಹಿತಿ ಅವನ ಅನುಭವಗಳನ್ನು ನಾನು ಬರಿತಾ ಹೋದ್ರೆ ಸಾಕು ಅಂತ ಹೇಳಿದ್ರು. ಈ ರೀತಿ ಒಂದು ಸಾಹಿತ್ಯ ಒಂದು ಕಾವ್ಯ ಸೃಷ್ಟಿಯಾಗುತ್ತೆ. ಇಂದು ಒಂದು ಕವಿ ಸಮ್ಮೇಳನ ನಡೀತಾ ಇದ್ದಾರೆ. ಉದಯೋನ್ಮುಖ ಕವಿಗಳೆಲ್ಲ ತಮ್ಮ ತಮ್ಮ ಕವನಗಳನ್ನು ವಾಚಿಸ್ತಾ ಇದ್ದಾರೆ. ಕಾವ್ಯದ ಬಗ್ಗೆ ಚಿಂತನೆಗಳು ನಡೆಯುತ್ತಾ ಇದೆ. ಉದಯೋನ್ಮುಖ ಕವಿಗಳಿಗೆ ನಾನು ಹೇಳೋದಿಷ್ಟೇ, ನೀವು ಒಂದು ಮನೆ ಕಟ್ಟಬೇಕು ಅಂದ್ರೆ ಮೊದಲು ಅಡಿಪಾಯ ಚೆನ್ನಾಗಿರ್ಬೇಕು. ಅಡಿಪಾಯ ಚೆನ್ನಾಗಿದೆ, ಫೌಂಡೇಶನ್ ಚೆನ್ನಾಗಿದ್ರೆ ಎಷ್ಟು ಅಂತಸ್ತುಗಳಲ್ಲಿ ಬೇಕಾದ್ರೂ ಕಟ್ಕೊಂಡು ಹೋಗ್ಬೋದು.
ಅದೇ ರೀತಿ ಮೊದಲು ನೀವು ಬರೆಯಬೇಕಾದ್ರೆ ಹೆಚ್ಚು ಹೆಚ್ಚು ಓದಿ, ಹೆಚ್ಚು ಹೆಚ್ಚು ತಿಳ್ಕೊಳ್ಳಿ. ಈಗೇನು ನಿಮಗೆ ಒಂದು ಪುಸ್ತಕ ಇಟ್ಕೋಬೇಕಾಗಿಲ್ಲ, ಈ ಬುಕ್ಸ್ ಬಂದಿದೆ, ತುಂಬ ಓದಬಹುದು. ಓದುವಂತಹ ಒಂದು ಅವಕಾಶ ಮತ್ತೆ ಅದರ ಲಭ್ಯ ಈಗ ತುಂಬಾ ಚೆನ್ನಾಗಿದೆ. ಎಲ್ಲೆಲ್ಲೋ ನೀವು ಹೋಗಿ ಹೋಗಿ ಲೈಬ್ರರಿಗಳನ್ನ ಹುಡುಕ್ಬೇಕಾಗಿಲ್ಲ, ನಿಮ್ಮ ಬೆರಳ ತುದಿಯಲ್ಲೇ ನಿಮಗೆ ಬೇಕಾದ ಮಾಹಿತಿ ಸಿಗುತ್ತದೆ. ಅದನ್ನ ನೀವು ತಿಳ್ಕೊಳ್ಳಿ, ಜಾಸ್ತಿ ತಿಳ್ಕೊಳ್ಳಿ, ಹಳೆಯ ಸಂಪ್ರದಾಯಗಳನ್ನು ತಿಳ್ಕೊಳ್ಳಿ, ಹೊಸ ತಂತ್ರಜ್ಞಾನವನ್ನು ತಿಳ್ಕೊಳ್ಳಿ. ಹಿಂದಿ ಬೇಡ, ಇಂಗ್ಲಿಷ್ ಬೇಡ ಅನ್ನೋದು ಬೇಡ. ಎಲ್ಲ ಭಾಷೆಗಳ ಎಲ್ಲ ಸಾರನ್ನು ತಗೊಂಡು ನಮ್ಮ ಕನ್ನಡವನ್ನು ನೀವು ಸಮೃದ್ಧಗೊಳಿಸಿ ಅಂತ ಹೇಳ್ತೀನಿ. ಮತ್ತೆ ಈ ಒಂದು ಮಾತನಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟ ಜೀವನ್ಮುಖಿ ಸುರೇಶ್ ಅವರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಅಖಿಲ ಕರ್ನಾಟಕ ಕುವೆಂಪು ಸಾಂಸ್ಕೃತಿಕ ವೇದಿಕೆಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಮಸ್ಕಾರ.